ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಉಡುಪಿಗೆ ಬಂದಿದ್ದೀನಿ, ಬನ್ನಿ ಫುಲ್ ವೀಡಿಯೋ ನೋಡಿ. ಇಲ್ಲಿ ಹೋಟ್ಲಿಗೆ ಬಂದ್ವು, ಇಲ್ಲೆಲ್ಲ ನೋಡಿ ನೀರು ಬರಲ್ಲ. ಇಲ್ಲಿ ಕಾಲು ಇಲ್ಲಿ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಕೊರೋನಾ ಟೈಮಲ್ಲಿ ಕೈಯಲ್ಲಿ ಮುಟ್ಟಬಾರ್ದು ಅನ್ನೋದಕ್ಕೆ ಕಾಲಲ್ಲಿ ಮಾಡಿದ್ದಾರೆ ನೋಡಿ. ಹೀಗೆ ಉಡುಪಿ ಮಠಕ್ಕೆ ಬಂದ್ವು ರಾತ್ರಿ ನೋಡಿ. ನಾಳೆ ನಾಗ ಪಂಚಮಿ ಹಬ್ಬಕ್ಕೆ ನಾಗ ಪಂಚಮಿ ಹಬ್ಬಕ್ಕೆ ತಾಳೆ ಹೂವು ಎಲ್ಲ ಮಾರ್ತಾ ಇದ್ದಾರೆ ನೋಡಿ. ಇಲ್ಲ ಇಲ್ಲ ಬೆಳಗ್ಗೆಯಿಂದ ಕಾರಲ್ಲಿ ಕೂತು ಸುಸ್ತು. ನಮ್ಮಣ್ಣ ನಿನಗೆ ನಮ್ಮ ಸುಸ್ತು, ನಾನು ಗಾಡಿ ಓಡಿಸಿದ್ದು ಅಂತ. ಹ್ಞೂ ಕಣೋ, ನಿನ್ನ ಗಾಡಿ ಓಡಿಸಿದ್ದೆ, ನಾನು ಕೂತು ಸುಸ್ತು ಕಣೋ ಅಂದೆ. ಮಹತೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ. ನನ್ನ ಮುದ್ದು ಕೃಷ್ಣ ಉಡುಪಿ ಮಠಕ್ಕೆ ಬಂದಿದ್ದೀನಿ. ಮಳೆ ಇಲ್ಲ, ತುಂಬ ಸೆಕೆ ಆಗ್ತಾ ಇದೆ. ನೋಡಿ, ದರ್ಶನ ಮಾಡ್ಕೊಂಡು ಬಂದ್ವು. ಮಳೆ ಶುರುವಾಯಿತು. ಒಳಗಡೆ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗೊಬ್ಬರು ಆಚಾರ್ಯರು ಬನ್ನಿಮ್ಮ ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ಊಟ ಆಯಿತು ಅಲ್ಲೇ. ಊಟ ಮುಗಿಸ್ಕೊಂಡು ಬಂದ್ವು. ಈಗ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಆಗಲೇ 9:30 ಆಗೋಯಿತು. ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಈಗ ಚಿಕ್ಕಮ್ಮನ ಮನೆಯಲ್ಲಿ ಮಲಗಿದ್ವು. ಬೆಳಗ್ಗೆನೇ 6:30. ತುಂಬ ನವಿಲುಗಳು ತುಂಬ ಕೂಗ್ತಾಯಿದೆ. ನೀವು ಯಾವುದಾದ್ರೂ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ತೋರಿಸ್ತೀನಿ. ಇದು ಚಿಕ್ಕಮ್ಮನ ಮನೆ. ನಾವು ಬಂದಿರೋದು ಕಾರಿದು ಅಣ್ಣಂದು. ಇಲ್ಲೆಲ್ಲ ತುಂಬ ಹೂವಿನ ಗಿಡಗಳು, ತರಕಾರಿ ಗಿಡ ಪ್ರತಿಯೊಂದು ತೋರಿಸಿದೆ ನಾನು. ತುಂಬ ಚೆನ್ನಾಗಿದೆ ಅಂತ ತೋರಿಸಿದೆ ನಾನು 1 ವರ್ಷದ ಹಿಂದೆ ವೀಡಿಯೋದಲ್ಲಿ. ಇದು ಏನಾಗಿದೆ ಅಂದರೆ, ಉಡುಪಿಯಿಂದ ತಗ್ಗು ಪ್ರದೇಶ, ಹಳ್ಳದಲ್ಲಿದೆ, ಸ್ವಲ್ಪ ಡೌನಲ್ಲಿರೋದ್ರಿಂದ ಫುಲ್ಲು ಮಳೆ ಅಂದರೆ ಮಳೆ, ರಾತ್ರಿ ಎಲ್ಲ ಮಳೆ. ಇಲ್ಲಿ ಕವರ್ ಏನಕ್ಕೆ ಹಾಕಿದ್ದಾರೆ ಅಂದರೆ, ಇಲ್ಲಿ ಈ ಥರ ಟೈಲ್ಸ್ ಹಾಕಿದ್ದಾರೆ. ಆ ಟೈಲ್ಸ್ ಎಲ್ಲ ಪಾಚಿ ಕಟ್ಬಿಟ್ಟಿದೆ. ತುಂಬ ಮಳೆ ಪಾಚಿ ಕಟ್ಟಿರೋದ್ರಿಂದ ಇಲ್ಲಿ ಬಾವಿ ನೀರು ಸೇದಕ್ಕಾಗಲ್ಲ. ತೋರಿಸ್ತೀನಿ ನೋಡಿ, ಒಂಚೂರು ತೆಗೆದು ನೋಡಿ. ಹೀಗೆ ಮಣ್ಣು ಪಾಚಿ ಕಟ್ಟಿರುತ್ತೆ, ಜಾರುತ್ತೆ ಅಂತ ಈ ಥರ ಕವರ್ ಹಾಕಿದ್ದಾರೆ. ಬಾವಿ ನೀರು ನೋಡಿ, ಬಾವಿ ತುಂಬ ಆಳದಲ್ಲಿದೆ. ಆದರೆ ನೀರು ನೋಡಿ ಎಷ್ಟರವರೆಗೂ ಬಂದಿದೆ. ತುಂಬ ತುಂಬಿರುತ್ತಂತೆ. ಹಿಂಗೆ ಕೈ ಹಾಕಿನೇ ಎತ್ಕೊಳ್ಬೋದು, ಅಷ್ಟು ಮೇಲೆ ನೀರಿರುತ್ತೆ. ಎಲ್ಲೋ ನೋಡಿ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ. ಆದರೆ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ ನವಿಲು. ತುಂಬ ಇಲ್ಲೆಲ್ಲ ತರಕಾರಿ ಗಿಡಗಳು ಹಾಕಿದ್ರು. ನಮ್ಮ ಚಿಕ್ಕಪ್ಪ, ನಮ್ಮ ತಾಯಿ ತಂಗಿ ಗಂಡ ಇರೋದು. ಫುಲ್ಲು ತರಕಾರಿಗಳು ಹಾಕ್ಬಿಟ್ಟು ಅವ್ರು ಏನು ಮಾಡಿದ್ರು, ಆರ್ಗಾನಿಕ್ಕು, ಬರೀ ಹಸುವಿಂದು ಸಗಣಿ ಬರುತ್ತಲ್ಲ, ಆ ಗೊಬ್ಬರ ಹಾಕಿ ಇವರು ತರಕಾರಿ, ಹಣ್ಣು, ಹಂಪಲು ಎಲ್ಲ ಬೆಳೀತಾಯಿದ್ರು. ಮನೆಗೆ ಬಂದು ತೊಗೊಂಡೋಗ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಅಂತ. ಈಗೇನಾಗಿದೆ, ಮಳೆ ನೀರು ಬಿದ್ದು ಫುಲ್ಲು ಅಲ್ಲಿಂದ ತಗ್ಗು, ನಾನು ಹೇಳಿದ್ನಲ್ಲ ತಗ್ಗಿನ ಪ್ರದೇಶ ಆಗಿರೋದ್ರಿಂದ ಫುಲ್ಲು ಹೋಗ್ಬಿಟ್ಟಿದೆ ತರಕಾರಿ. ಹಾಗಾಗಿ ಏನೂ ಇಲ್ಲ. ಎಷ್ಟು ಹೂವಿನ ಗಿಡಗಳು ಹಾಕಿದ್ರು ಅಂದರೆ ಅಪ್ಪ ನೋಡೋಕ್ಕೆ. ಹೇಗಿದ್ದೀರಾ ಚಿಕ್ಕಮ್ಮ? ನಾನು ಚೆನ್ನಾಗಿದ್ದೀನಿ. ಮಕ್ಕಳೆಲ್ಲ ಆರಾಮ್. ಚಿಕ್ಕಮ್ಮರು ಹೋರ್ಗಿತ್ತು ಇವರು. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಒಂದೆಲ್ಗ ಹಾಕಿದ್ರು. ಇಷ್ಟು ಒಂದೆಲ್ಗ ಹಾಕಿದ್ರು. ಈಗ ಸ್ವಲ್ಪ ಇದೆ ನೋಡಿ. ಒಂದೆಲ್ಗ ತುಂಬ ಒಳ್ಳೆಯದು. ಹೋಗೋಕ್ಕೆ ಸ್ವಲ್ಪ ಕಿತ್ಕೊಂಡು ಹೋಗಬೇಕು.
ಎಲ್ಲೋ ನವಿಲು ಎಲ್ಲೋ ಬಾ 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 ಅಂತಿದೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಅಲ್ಲ, ವಿಡಿಯೋ ಮಾಡ್ತಾಯಿದ್ದೆ ಚಿಕ್ಕಮ್ಮ. ಏನಿತ್ತು? ಬದನೆಕಾಯಿ ಎಲ್ಲ ಹೋಗಿದೆ. ಎಲ್ಲೋ ಇದೆ ನವಿಲು ನೋಡಿ, ಎಷ್ಟು ಕೂಗ್ತಾ ಇದೆ. ಇಲ್ಲೂ ಅಷ್ಟೇ ತುಂಬ ಗಿಡಗಳು ಹಾಕಿದ್ರು. ಪೈನಾಪಲ್ ಗಿಡದಲ್ಲೆಲ್ಲ ತುಂಬ ಇವಾಗ ಏನಾಗುತ್ತಂತೆ, ಎಲ್ಲ ಕೊಳ್ತೋಗುತ್ತಂತೆ. ತುಂಬ ನೀರು ಇದಾಗುತ್ತಲ್ಲ. ನಾನು ಲಾಸ್ಟ್ ಟೈಮು ಹೆಂಚಿಂದು ಮಣ್ಣಿಂದ ಹೆಂಚನ್ನ ಆ ಒಲೆ ಅಂಟಿಸಿ ಕಪ್ ಮಾಡಿಕೊಟ್ಟಿದ್ರು ನಮ್ಮ ಚಿಕ್ಕಮ್ಮ. ನಿಮ್ಗೆ ಅಲ್ಲೆಲ್ಲಿ ಕಪ್ ಮಾಡೋಕ್ಕಾಗಲ್ಲ, ನಾನು ಕಪ್ಪು ಮಾಡಿಕೊಡ್ತೀನಿ ಅಂತ ಹೇಳಿ. ನೋಡಿ ಇಲ್ಲೆಲ್ಲ ಇಷ್ಟು ಒಂದೆಲ್ಗ ಬೆಳೆಸಿ ಮಾರ್ತಿದ್ರು ಚಿಕ್ಕಪ್ಪ. ಎಲ್ಲ ಇಲ್ಲ, ಏನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನೋಡಿ. ನೋಡಿ ಇಷ್ಟಿದೆ ಒಂದೆಲ್ಗ ಅಷ್ಟೇ. ಖುಷಿಯ ನನಗೆ ಗಿಡಗಳಂದರೆ ತುಂಬ ಇಷ್ಟ. ನಮಗಂತೂ ಅಲ್ಲಿ ಬೆಳೆಸೋಕ್ಕಾಗಲ್ಲ ಅಂತ. ಇದು ಮಜ್ಜಿಗೆ ಹುಲ್ಲ. ಹೌದು, ಮಜ್ಜಿಗೆ ಹುಲ್ಲು. ನಾನು ಗ್ರೀನ್ ಟೀಗೆ ಹಾಕ್ತೀನಲ್ಲ, ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡ್ಬೋದು. ಇದು ಮಜ್ಜಿಗೆ ಹುಲ್ಲಿದು. ನೋಡೋಣ, ಚಿಕ್ಕಪ್ಪನಿಗೆ ಬೇಡ ಅಂದರೆ ಕಿತ್ಕೊಂಡು ಹೋಗೋಣ. ಇದು ಮಜ್ಜಿಗೆ ಹುಲ್ಲು. ಇದನ್ನು ಒಣಗಿಸಿ ಕಟ್ ಮಾಡಿದ್ರೆ ಮಜ್ಜಿಗೆ ಹುಲ್ಲು ನಮಗೆ ತುಂಬ ಒಳ್ಳೆಯದು. ಡಿಟಾಕ್ಸ್ ಮಾಡುತ್ತೆ ನಮ್ಮ ಬಾಡಿನ, ಮತ್ತು ತುಂಬ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದಿದು ಮಜ್ಜಿಗೆ ಹುಲ್ಲಿದು. ನೋಡಿ ಇಲ್ಲೆಲ್ಲ ಒಂದೆಲ್ಗ ಚೆನ್ನಾಗಿ ಬಂದಿದೆ ನೋಡಿ. ಒಂದೆಲ್ಗ ಇದೆ, ಗಮ್ಮಂತಿದೆ. ತೊಗೊಂಡೋಗಿ ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ. ಚಿಕ್ಕಮ್ಮ ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ ಅಂದರು. ನಾನೇನು ಕುಡಿಯೋಲ್ಲ ಚಿಕ್ಕಮ್ಮ, ಬೇಡ ಅಂದೆ. ಕುಡಿ, ಚಳಿಗೆ ಅಂದರು. ಅಷ್ಟು ಚಳಿ, ಮಳೆ ಬರ್ತಿದ್ರು ಸೆಕೆ ಅಂದರೆ ಸೆಕೆ. ಚಿಕ್ಕಮ್ಮ ಬೇರೆ ಜೋರಾಗಿ ಫ್ಯಾನ್ ಹಾಕಿದ್ರು. ಫ್ಯಾನ್ ಹಾಕಿದ್ರೆ ನನಗಾಗಲ್ಲ ನೋಡಿ. ಮುಖ ಹೇಗೆ ಉತ್ಕೊಂಡಿದೆ. ನಾನು ಅವ್ರಿಗೆ ಫ್ಯಾನ್ ಬೇಕಲ್ಲ, ನಾವು ಹೆಂಗೆ ಆಫ್ ಮಾಡು ಅಂತ ಹೇಳೋದು ಅಂತೇಳ್ಬಿಟ್ಟು ಹೀಗೆ ಫ್ಯಾನ್ ಗಾಳಿಗೆ ಮಲ್ಕೊಂಡ್ರೆ ಮುಖ ಊದ್ಕೊಳ್ಳುತ್ತೆ, ಮತ್ತು ಸ್ವಲ್ಪ ಮೂಗಲ್ಲಿ ಇಳಿದಂಗೆ ಆಗುತ್ತೆ. ಮೇಲೆ ತುಂಬ ಜಾರುತ್ತೆ, ಪಾಚಿ ಕಟ್ಟಿದೆ. ಮೇಲೆ ಹೋಗಬೇಡ ಅಂದರು. ಕವರ್ಗಳು ಹಾಕಿದ್ದಾರೆ. ನಾನು ಹೋಗ್ತಾಯಿದ್ದೀನಿ ನಿಧಾನವಾಗಿ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು. ಇಲ್ಲೆಲ್ಲ ನೋಡಿ ಎಷ್ಟು ಮಳೆದು. ಆಮೇಲೆ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ಉಜ್ಜಿ ತೊಳಿಬೇಕು ಅಂದರು. ತುಂಬ ಜಾಸ್ತಿ ಇದೆ ನೋಡಿ, ಅಷ್ಟು ಪಾಚಿ ಕಟ್ಟಿದೆ. ಇದು ತುಂಬ ಮಣ್ಣಿತ್ತು. ಲಾಸ್ಟ್ ಟೈಮ್ ತೋರಿಸಿದ್ದೆ ವೀಡಿಯೋದಲ್ಲಿ ನಾನು. ಈಗ ಜಾಗ ಮಾಡಿ ಮಾರ್ತಾ ಇದ್ದಾರಂತೆ. ನಾವು ಬಂದಾಗ ರೋಡ್ನ ಮಣ್ಣೆಲ್ಲ ಅಗ್ದು ಗುಡ್ಡೆ ಇತ್ತು, ಸರಿ ಮಾಡ್ತಾಯಿದ್ರು. ಈಗ ಜಾಗ ಮಾಡಿದ್ದಾರಂತೆ. 10 ಸೆನ್ಸ್ ಅಂತೆ ಇಲ್ಲೆಲ್ಲ, ಆ ಥರ ಲೆಕ್ಕ. ನವಿಲೆಲ್ಲ ನೋಡೋಣ, ಎಲ್ಲೋ ಕೂಗ್ತಾಯಿತ್ತು ಅಂತ ಬಂದೆ ನೋಡಿ. ಎಷ್ಟು ಚೆನ್ನಾಗಿದೆ. ಆ ಕಡೆ ಮೊದಲು ಇಲ್ಲಿಂದ ಕಾಣಿಸೋದು ಬಿಲ್ಡಿಂಗ್ಗಳು, ಇವಾಗ ಕಾಣಿಸ್ತಾ ಇಲ್ಲ. ಮಣಿಪಾಲ್ ಹಾಸ್ಪಿಟ್ಲು, ಕಸ್ತೂರ್ಬಾ ಹಾಸ್ಪಿಟ್ಲ್ ಅಂತ ಹೇಳ್ತಾರಲ್ಲ ಅದು. ಲಾಸ್ಟ್ ಟೈಮ್ ಬಂದಾಗ ಈ ಮನೆ ಕಟ್ತಾಯಿದ್ರು. ಈಗ ಯಾರೋ ಬಂದಿದ್ದಾರೆ ನೋಡಿ. ಅದು ಪತ್ರೊಡೆ ಎಲೆ. ನಮ್ಮ ಬೆಂಗಳೂರಲ್ಲಿ 5-6 ಎಲೆ ಕೊಡ್ತಾರೆ 20-30 ರೂಪಾಯಿಗೆ. ಇಲ್ಲೆಲ್ಲ ರೋಡಲ್ಲೇ ಇರುತ್ತೆ. ಈ ಮರದಲ್ಲಿ ಒಂದು ಮಾವಿನ ಹಣ್ಣು ಆಗುತ್ತೆ. ಲಾಸ್ಟ್ ಟೈಮು ತೋರಿಸಿದ್ದೆ, ವೀಡಿಯೋದಲ್ಲಿ ತೋರಿಸಿದ್ದೆ, ಮತ್ತು ಕಿತ್ಕೊಂಡು ಹೋಗಿದ್ದೆ ನಾನು ನೋಡಿ. ಪತ್ರೊಡೆಯಲ್ಲಿ ಎಷ್ಟು ಎಲ್ಲೋ ನವಿಲು ಇಲ್ಲೆಲ್ಲ ಓಡಾಡುತ್ತೆ. ನನಗಿವಾಗ ವೀಡಿಯೋಗೆ ಬೇಕು ಅಂತ ಓಡಾಡ್ತಿಲ್ಲ ನೋಡಿ. ಈ ಥರ. ಅದು ನಮ್ಮ ಚಿಕ್ಕಪ್ಪವರ, ಈಗ ತೋರಿಸಿದ್ನಲ್ಲ ನಮ್ಮ ಚಿಕ್ಕಮ್ಮವ್ರ ವಾರ್ಗಿತ್ತಿ ಅಂತ, ಅವ್ರದ್ದು ಹಳೇ ಮನೆ ಇದ್ದಿತ್ತು, ಒಡೆದಾಕ್ಬಿಟ್ಟು ಈಗ ಮನೆ ಕಟ್ಟಿಸ್ತಾ ಇದ್ದಾರೆ ಅವರು. ನೋಡಿ ಇಲ್ಲೇ ಎಲ್ಲೋ ಕೂತಿದೆ. ಜಾರ್ತಿದ್ದೆ. ಹೌದು, ನಿಧಾನಕ್ಕೆ ಬಂದೆ, ನಿಮ್ಮನ್ನು ನೋಡಿದ
ಹೌದು, ಚೂರು ಜಾರ್ತಿದ್ದೆ, ಫುಲ್ಲು ಇವಾಗ ಹೋಗ್ತಿದ್ದೆ ನಾನು ಜಾರಿ. ಯಾರು ವೀಡಿಯೋ ಮಾಡ್ತಾಯಿದ್ದೆ ಚಿಕ್ಕಪ್ಪ? ನಮ್ಮ ಚಿಕ್ಕಪ್ಪ ಗಿಡಗಳೆಲ್ಲ ಲಾಸ್ಟ್ ಟೈಮು ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು ಚಿಕ್ಕಪ್ಪ, ಎಲ್ಲ ಹೋಗಿದೆಯಲ್ಲ. ಹೌದು, ಬಸ್ಲೆ ಸೊಪ್ಪು ಎಲೆಗೊಳೆ. ಇದು ಅಂಗಡಿಯಿಂದ ತಂದ್ರಂತೆ ಅವರು, ತಂದು ಎಲೆಗಳು ಕಿತ್ಕೊಂಡು ಸಾರು ಮಾಡಿ ಅದನ್ನು ದಂಟನ್ನ ನೆಟ್ಟಿದ್ದಾರೆ. ಆದರೆ ಅದು ಬರುತ್ತಾ ಇಲ್ವಾ ಗೊತ್ತಿಲ್ಲ, ಮಳೆಗೆ ಎಷ್ಟು ಅಂದರೆ ಒಂದೆಲ್ಗ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕಪ್ಪ. ಹೌದು, ಇಲ್ಲಿ ಮಲ್ಲಿಗೆ ಹೂವು ಆ ಗಿಡ ಹಾಕಿದ್ರು ಇಷ್ಟು ಎತ್ತರ ಬಂದಿತ್ತು. ನಾನು ಲಾಸ್ಟ್ ಟೈಮ್ ಕಿತ್ಕೊಳ್ತಾ ಇರೋದು ವೀಡಿಯೋನೂ ಮಾಡಿದ್ದೆ, ಎಲ್ಲ ಕೊಳ್ತೋಗಿದೆ. ನಾನು ಮಜ್ಜಿಗೆ ಹುಲ್ ಕಿತ್ಕೊಂಡು ಬಂದೆ. ಅದೇ ನಾನು ತಗೊಂಡು ಹೋಗ್ತೀನಿ, ನನಗೆ ಗ್ರೀನ್ ಟೀಗೆ ಮಿಕ್ಸ್ ಮಾಡ್ತೀನಿ. ಹಾಂ, ಟೀ ಮಾಡೋಕ್ಕೆ ತಂದೆ. ಅದಕ್ಕೆ ಚಿಕ್ಕಪ್ಪ ನಿಮಗೆ ನಮ್ಮ ಚಿಕ್ಕಮ್ಮ ಇವ್ರು ನೋಡ್ರಿ, ಆಗಲೇ ಬೆಳಗ್ಗೆ ಎದ್ದು ಸ್ನಾನ ಆಯಿತು, ಪೂಜೆ ಆಯಿತು, ಮಜ್ಜಿಗೆ ಹುಲ್ಲು ನಿಮ್ಮ ಮನೇಲಿ ಇತ್ತಲ್ಲ ರೀ, ಹಂಗೆ ಇದೆ. ನಮ್ಮ ಅತ್ತಿಗೆದ್ದು ಸ್ನಾನ ಆಗೋಯ್ತು, ನಾನೇ ಸೋಂಬೇರಿ, ಏನೂ ಇಲ್ಲ. ಇವತ್ತು ನಾಗಪಂಚ ರೆಡಿ ಆಗಬೇಕು, ನನಗೆ ವೀಡಿಯೋ ಕಡೆ ಗಮನ. ಅವರೆಲ್ಲ ಬೇಗ ಬೇಗ ರೆಡಿ ಆಗ್ತಿದ್ರು. ರಾತ್ರಿ ಲೇಟಾಯಿತು ಬರೋದು, 10:30 ಆಯಿತು. ಮುಖ ಸಮೇತ ತೊಳಿಲಿಲ್ಲ ನಾನು, ಹಾಗೆ ಇದು ಮಾಡಿದೆ. ಎಲ್ಲಿ ಚಿಕ್ಕಪ್ಪ? ನವಿಲು 3 ಆ ಕಡೆ ನೋಡಿ. ಇನ್ಮೇಲೆ ಶುರು ಆಗುತ್ತಂತೆ, ತುಂಬ ನವಿಲು ಬರುತ್ತಂತೆ, ಅಲ್ಲಿ ಹೋಗ್ತಾ ಇದೆ ನೋಡಿ. ರೆಡಿ ಆದೆ, ನಾಗಪಂಚಮಿ ತನಿ ಎರಿಯೋದಕ್ಕೆ ಹೋಗಬೇಕು. ಚಿಕ್ಕಮ್ಮ ದೋಸೆ ಚಟ್ನಿ ಮಾಡಿದ್ದಾರೆ ನೋಡಿ, ತಲೆ ಒದ್ದೆ. ಚಿಕ್ಕಮ್ಮ ಪಾಯಸ ಮಾಡಲ ಮಧ್ಯಾಹ್ನಕ್ಕೆ ಅಂತಿದ್ದಾರೆ. ರಾಜ ರೆಡಿಯಾಗಿ ತಿಂಡಿ ಕಾಫಿ ಕುಡಿತಾ ಇದ್ದಾರೆ ನೋಡಿ, ಹಿಂಗೆ ಪೂಜೆ ಮಾಡಿದ್ದಾರೆ. ಬಿಸಿ ದೋಸೆ ಚಟ್ನಿ ಸಾಕು ಚಿಕ್ಕಮ್ಮ. ನೋಡಿ, ಈಗ ನವಿಲು ಹೋಯ್ತು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೆ, ಅಷ್ಟು ಬೇಗ ಮಳೆ ಶುರು ಆಯಿತು ನೋಡಿ. ನೋಡಿ, ನವಿಲೆಲ್ಲ ಓಡೋಗಿ ಮರದ ಮೇಲೆ ಕೂತ್ಕೊಳ್ತಾ ಇದೆ. ಮಳೆ ನಿಲ್ತು, ಬಿಸಿಲು ಬಂತು ನೋಡಿ, ಒಂದು ನವಿಲು ಬಂತು ಇಲ್ಲಿ. ಹತ್ರದಿಂದ ತೋರ್ಸೋಕ್ಕಾಗ್ತಾ ಇಲ್ಲ ನವಿಲನ್ನ ನೋಡಿ, ಅಲ್ಲಿ ಆ ಕಡೆ ಕೂತಿದೆ. ಗರಿ ಇಲ್ಲ ನೋಡಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಈ ಹುಲ್ಲನ್ನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಹುಲ್ಲು ಕಿಟಕಿಯಿಂದ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ. ಇದು 1 ನಿಮಿಷ ಕುದಿ ಬಂದರೆ ಸಾಕು. ಆಮೇಲೆ ಸೋಸ್ಕೊಂಡು ಒಂಚೂರು ಬೆಲ್ಲ ಹಾಕ್ಕೊಳ್ಳೋದಷ್ಟೆ ನೋಡಿ. ಕುದಿ ಬರಬೇಕಾದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಈ ಕಡೆ ಎಲ್ಲ ಎಲ್ಲರೂ ಮನೇಲೂ ಇರುತ್ತೆ, ಆದರೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ಎಲ್ರಿಗೂ. ನೋಡಿ, ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಕುಡೀರಿ. ಈಗ ಇದಾಗಿದೆ, ಆಫ್ ಮಾಡ್ಕೊಳ್ತೀನಿ, ಸೋಸ್ಕೊಳ್ಳೋಣ. ಚಿಕ್ಕಮ್ಮ ನೀನು ವೀಡಿಯೋ ಮಾಡು, ನಾನು ಸೋಸ್ಕೊಡ್ತೀನಿ ಅಂಥೇಳಿ ಚಿಕ್ಕಮ್ಮ ಸೋಸ್ಕೊಡ್ತಾ ಇದ್ದಾರೆ. ಇಲ್ಲ ಸಾಕು, ಇಲ್ಲ ಅಷ್ಟೇನೋ, ನಾನು ಹಂಗೆ ಹಾಕಿದ್ದೆ. ಇದಕ್ಕೊಂಚೂರು ಬೆಲ್ಲ ಹಾಕ್ಕೊಳ್ಳೋದು. ಚಿಕ್ಕಮ್ಮ ಬೆಲ್ಲ ಕೊಡಿ ಚಿಕ್ಕಮ್ಮ.
ಊರಿಂದೆಲ್ಲ ಎಷ್ಟು ಟೇಸ್ಟಾಗಿರುತ್ತೆ. ಇನ್ನೊಂಚೂರು ಹಾಕಿ ಚಿಕ್ಕಮ್ಮ, ಬೆಲ್ಲ ಮುಂದೆ ಒಂದು ಸಾಕು ಚಿಕ್ಕಮ್ಮ. ಇಲ್ಲಿದೆ ತಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೋದು ನೀವು. ನಾನು ಹೇಳ್ತೀನಲ್ಲ, ಅಡುಗೆ ಮನೇಲಿ ಏನೇನು ಸಿಗುತ್ತೆ ನಾವು ಅದರಲ್ಲೇ ಗ್ರೀನ್ ಟೀ ಮಾಡ್ಕೊಳ್ಬೋದು. ಧನಿಯಾ, ಓಂಕಾಳು, ಜೀರಿಗೆ, ಸೋಂಪು, ಕಾಳು ಮೆಣಸು, ಜೀರಿಗೆ ಹಾಕ್ಕೊಂಡು ಒಂದು ಸರಿ ಮಾಡ್ಕೊಳ್ಳಿ. ಈ ಥರ ನೋಡಿ, ನಮ್ಮ ಚಿಕ್ಕಮ್ಮನಿಗೂ ಹೇಳಿದೆ ದಿನ ಮಾಡ್ಕೊಂಡು ಕುಡೀರಿ ಚಿಕ್ಕಮ್ಮ ಅಂತ. ನೋಡಿ, ಬೇಕಾದರೆ ಒಂಚೂರು ಲೆಮನ್ ಇಟ್ಕೊಳ್ಳಿ. ಬೀಜ ಬಿತ್ತು, ಬೀಜ ನೀವು ತಕ್ಕೊಳ್ಳಿ. ಇಷ್ಟೇ ರೆಡಿ. ನಮ್ಮ ಮಳೆ ಬರ್ತಾಯಿದೆ ಸಣ್ಣದಾಗಿ. ನಾವಿಲ್ಲಿ ನೋಡಿ ಅಲ್ಲೇ ಕೂತಿದೆ. ಇಲ್ಲಿ ಜಗ್ಲಿ ಮೇಲೆ ಕೂತ್ಕೊಂಡು ನಾನೇನು ತಂದಿಲ್ಲ, ಒಂದು ಕ್ರೀಮ್ ಸಮೇತ ತಂದಿಲ್ಲ. ನಾವೆಲ್ಲ ಅಲ್ಲೇ ಕೂತಿದೆ ಅಷ್ಟೊತ್ತಿಂದ. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇದೆ. ನನಗೆ ನಮ್ಮ ಮನೇಲಿ ಗಾಜಿನ ಲೋಟದಲ್ಲಿ ಇಟ್ಕೊಂಡು ಕುಡ್ದು ಅಭ್ಯಾಸ. ನೀವು ಇಲ್ಲಿ ಚಿಕ್ಕಮ್ಮನ ಮನೇಲಿ ಕೇಳಿದೆ, ಇಲ್ಲ ಅಂದರು. ಹೊರಟ್ರ ರಾಜ ಬರ್ತಾ ಇದ್ದಾರೆ ಅವರು. ಯಾರು ಬರಲ್ವಾ? ನಿಮ್ಮ ನೆನ್ನೆಯಿಂದ ಇದೇ ಆಯ್ತಲ್ಲ ರಾಜ? ನಾಳೆ ರಜಾ ಅಲ್ಲಿಗೆ ನೋಡಿ. ನಮ್ಮ ಚಿಕ್ಕಮ್ಮ ಇನ್ನೂ ಒಳ್ಳೆ ನಮ್ಮ ಅಕ್ಕ ಇದ್ದಂಗಿದಾರಲ್ವ, ಹೆಂಗಾಗಿ ನಮ್ಮ ಕೊನೆ ಚಿಕ್ಕಮ್ಮ ಇವರು. ಹೊರಟ್ವು. ನಮ್ಮ ಅಣ್ಣ ಕಾಯ್ತಾ ಇದ್ದಾನೆ. ಬರ್ತೀವಿ ಚಿಕ್ಕಪ್ಪ? ಕಾಯ್ತಾ ಇದ್ದಾನೆ, ಬನ್ನಿ 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 ಅಂತ ಕಾರ್ ಸ್ಟಾರ್ಟ್ ಮಾಡಿ ಹೊರಟ್ವು. ಇನ್ನೇನು ಮಳೆನೂ ನೋಡಿ, ಬಿಸಿಲು ಎರಡೂ ಶುರುವಾಯಿತು. ನಮ್ಮ ಸುಂದ್ರಿ ನೋಡಿ, ನಮ್ಮ ಸುಂದ್ರಿ ಹಿಂಗೆ ರೆಡಿಯಾಗಿದ್ದಾಳೆ. ಎಲ್ಲ ಜ್ಞಾಪಿಸ್ಬೇಕು ಅವಳಿಗೆ. ಮೊಬೈಲ್ ಎತ್ಕೊಂಡ, ಇದೆತ್ಕೊಂಡ ಅಂತ. ಪತ್ರೊಡೆ ಎಲೆ ನೋಡಿ, ಅಲ್ಲಿ 20 ರೂಪಾಯಿಗೋ 30 ರೂಪಾಯಿಗೋ 4-5 ಕೊಡ್ತಾರೆ. ಇಲ್ಲಿ ಹೆಬ್ಬಾವು ಜಾಸ್ತಿ ಅಂತೆ. ಹೆಬ್ಬಾವು ಬೆಲ್ಟ್ ಹಾಕ್ಕೊಳ್ಳಲ್ಲ ನಾನು. ಬೆಲ್ಟ್ ಹಾಕ್ಕೊಳ್ಳಿ ಸದ್ಯಕ್ಕೆ ಬೇಡವಾ? ಸರಿ. ಇಲ್ಲಿ ತುಂಬ ಹೆಬ್ಬಾವಂತೆ. ಮೊನ್ನೆ 5 ವರ್ಷದ ಮಗುನ ನುಂಗ್ಬಿಟ್ಟಿದೆಯಂತೆ. ಕಾಲಿಂದ ನುಂಗಿದ್ರೆ ಎಳ್ಕೊಳ್ಬೋದು, ತಲೆಯಿಂದನೇ ನುಂಗಿ ಸತ್ತೋಗಿದೆ. ಆದರೆ ಪಾಪ ತುಂಬ ಬೇಜಾರಾಯಿತು ಅಂತ ಚಿಕ್ಕಮ್ಮ ಹೇಳ್ತಾ ಇದ್ರು. 5 ವರ್ಷದ ಮಗು ಅಂತೆ. ಮತ್ತು ಇಲ್ಲಿ ತುಂಬ ಹಾವುಗಳು ಎಲ್ಲ ಜಾಸ್ತಿ, ಈ ಮಳೆಗಾಲದಲ್ಲೇ ಜಾಸ್ತಿ ಅಂತೆ. ಇಲ್ಲಿ ಈ ದೇವಸ್ಥಾನ ಮೊನ್ನೆ ಜೀರ್ಣೋದ್ಧಾರ ಆಯಿತು. ಈ ದೇವಸ್ಥಾನದೊಂದು ವಿಡಿಯೋ ಮಾಡಿದ್ದೆ, ಯಾರಾದರೂ ಸಹಾಯ ಮಾಡೋರಿದ್ದರೆ ಮಾಡಿ ಅಂತ ಹೇಳಿ. ಕಲ್ಯಾಣಿನೂ ತುಂಬ ತುಂಬಿದೆ. ಇಲ್ಲೂ ತನಿ ಏರಿಯಾದಾಗ ಬರ್ತಾರಂತೆ ಜನ, ತುಂಬ ರಶ್ ಇರುತ್ತೆ. ನಮ್ಮ ಚಿಕ್ಕಮ್ಮೂರು ಇಲ್ಲಿಗೆ ಬರೋದು. ಅದೇ ಇಲ್ಲಿ ಈ ದೇವಸ್ಥಾನದೊಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮು. ನೋಡಿ, ಮಳೆ ಶುರು ಆಗೋಯ್ತು. ನೋಡಿ, ನಾನು ಓದಿದ್ದು ಸ್ಕೂಲ್ ಇದು ಪರ್ಕಳ ಹೈಸ್ಕೂಲ್ ಅಂತ ಹೇಳಿ. ಮಣಿಪಾಲದಿಂದ ಪರ್ಕಳಕ್ಕೆ ಬರೋದಾರೆ ನಾವು ಉಲ್ಟಾ ಹೋಗ್ತಾ ಇದ್ದೀವಿ. ಅಲ್ಲಿ ಪರ್ಕಳ ಹೈಸ್ಕೂಲ್ ಅಂತ. ಮೊದಲು ಇಷ್ಟು ದೊಡ್ಡ ರೋಡ್ ಇರಲಿಲ್ಲ, ಇದಿಷ್ಟೇ ರೋಡ್ ಇರ್ತಾ ಇತ್ತು. ಈಗ ತುಂಬ ದೊಡ್ಡದಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ನಾಗಪಂಚಮಿ ಪೂಜೆ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಎದುರುಗಡೆ ಕಾಣಿಸ್ತಿರೋದೆಲ್ಲ ಮಣಿಪಾಲ ಹಾಸ್ಪಿಟಲ್. ಅದು KMC ಅಲ್ವಾ? ಕಸ್ತೂರ್ಬಾ ಮೆಡಿಕಲ್ ಕಾಲೇಜು. ಮಳೆ ಅಂದರೆ ಮಳೆ. ಇವಾಗೇನೋ ಗಾಳಿಗೆ ಬಿದ್ದೋಗಿದೆಯೇನೋ, ಸದ್ಯ ಯಾರ ಮೇಲೂ ಬಿದ್ದಿಲ್ಲ. ಇದು ಸೀತಾಫಲನೋ ರಾಮಫಲನೋ. ಇಲ್ಲಿ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದೆ. ಮೊನ್ನೆ ಹೊಸದಾಗಿ ಜೀರ್ಣೋದ್ಧಾರ ಆಯಿತು.
ನೋಡಿ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ನಮ್ಮ ಚಿಕ್ಕಮ್ಮ ಹೆಂಗೆ ರೆಡಿ ಆಗಿದ್ದಾರೆ ನೋಡಿ. ಹಾಂ, ನಮ್ಮ ಚಿಕ್ಕಮ್ಮ ಅನ್ನಿಸ್ತಾರಾ? ಇಲ್ಲ, ಅನಿಸಲ್ಲ. ಎಲ್ಲ ನಮ್ಮ ಚಿಕ್ಕಮ್ಮ, ನಾವೆಲ್ಲ ಇನ್ನೊಬ್ರು ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ವು ನೋಡಿ. ನಾವು ಬರೋಕ್ಕೆ ಇವಾಗ 3:30 ಆಯಿತು ಪೂಜೆ ಮುಗಿಸ್ಕೊಂಡು. ಬೆಳಗ್ಗೆ ನವಿಲು ತೋರಿಸಿದ್ದೆ ಅಲ್ಲಿ ಕೂತಿದೆ ಅಂತ, ಅಲ್ಲೇ ಕೂತಿದೆ ನೋಡಿ. ನಾನು ಬಂದು ವೀಡಿಯೋ ಮಾಡ್ತೀನಿ ಅಂತನೋ ಏನೋ 2 ನವಿಲು ಅಲ್ಲೇ ಕೂತಿದೆ ನೋಡಿ. ಹಾಂ, ಟ್ಯಾಂಕ್ ಆವಾಗಲೇ ಗರಿ ಬಿಚ್ಚಿತ್ತಂತೆ ನೋಡಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಅಲ್ಲಿದೆ ನೋಡು, ವೀಡಿಯೋ ಮಾಡು ಅಂದರು. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಚಿಕ್ಕಮ್ಮ ಅಳಸನೇಣ್ಣು ಒಂದೇ ಒಂದಿತ್ತು, ಕಟ್ ಮಾಡಿಟ್ಟಿದ್ದೀನಿ, ಬನ್ನಿ ನಿಮಗೋಸ್ಕರನೇ ತೆಗೆದಿಟ್ಟಿದ್ದೆ ಅಂದರು. ಚಿಕ್ಕಮ್ಮನ ಮನೆ ವೀಡಿಯೋ ಹೋಮ್ ಟೂರು ಲಾಸ್ಟ್ ಒಂದು ವೀಡಿಯೋ ಇತ್ತು, ಅದ್ರಲ್ಲಿ ಮಾಡಿದ್ದೀನಿ ನೋಡಿ. ಈಗ ಪೂಜೆ ಮುಗಿಸ್ಕೊಂಡು ಬಂದ್ವು. ಎಲ್ಲ ಬೀಜ ಎಲ್ಲ ತೆಗೆದು ಬಿಡಿಸಿಟ್ಟಿದ್ದಾರೆ ನೋಡಿ, ತಿನ್ನಲಿ ನನ್ನ ಮಕ್ಕಳು ಅಂತ ಅಲ್ವಾ. ನಮ್ಮ ಚಿಕ್ಕಮ್ಮನೇ ಡ್ರೆಸ್ ಹಾಕ್ಕೊಂಡಿರೋದು, ನಾವು ಸೀರೆ ಉಡ್ಬೇಕಾ, ಅದಕ್ಕೆ ನಾವು ಡ್ರೆಸ್ ಹಾಕ್ಕೊಂಡು ರೆಕ್ಕೆ ಬಿಚ್ಚುತ್ತಾ ಇದೆ ನೋಡಿ. ಮುಚ್ಕೊಂಬಿಡ್ತು. ನಾನು ಡ್ರೆಸ್ ಹಾಕ್ಕೊಂಡೆ. ಒಂದು 5 ದಿವಸ ಮಳೆ ಬರೋಂಗಿದೆ. ಚಿತ್ರ ಬೇಕು ಹಿಡ್ಕೊಂಡು ಹೋಗಿರಿ. 3 ಅಲ್ಲೇ ಇದೆ. 3 ಇಲ್ಲೇ ಇದೆಯಾ? ಹ್ಞೂ, 3 ಅಲ್ಲೇ ಇದೆ. ಇಲ್ಲ ಇದೊಂದು ಜಾಗ ಖಾಲಿ ಇದೆ, ಹಾಕ್ಬಿಡ್ತೀವಿ. ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನ, ಮಣಿಪಾಲ. ಅಲ್ಲಿ ಮೇಲಿಂದ ಬಿಟ್ಟರೆ ಕಾಲು ತೊಳೆಯೋಕ್ಕೆ ಕೆಳಗಡೆಯಿಂದ ಮಾಡಿದ್ದಾರೆ. ಇಲ್ಲಿ ನಾನು ಜಾರುತ್ತೆ ಅಂತ ಇದು ಹಾಕಿದ್ದಾರೆ. ನಾನು ಉಡುಪಿಗೆ ಬಂದರೆ, ಮಣಿಪಾಲಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಬರದೇ ಹೋಗಲ್ಲ. ಇಲ್ಲಿ ಬಂದರೂ ನನಗೇನೋ ಒಂದು ಸಮಾಧಾನ. ಇಲ್ಲಿ ಕೊರಗಜ್ಜ, ಬಬ್ಬು ಸ್ವಾಮಿ, ಎಲ್ಲ ದೇವ್ರ ಗುಳಿಕ, ಎಲ್ಲ ದೇವ್ರುಗಳು ಇದ್ದಾರೆ. ಸಾಯಂಕಾಲ ತುಂಬ ರಶ್ ಇರುತ್ತೆ, ಆದರೆ ಈಗ ಯಾರೂ ಇಲ್ಲ. ಈಗ ಓಪನ್ ಆಗಿದೆ ಅಷ್ಟೇ, 4:15 ಇವಾಗ ನೋಡಿ. ಕೊರಗಜ್ಜ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲ ಕಷ್ಟಗಳು ಪರಿಹಾರ ಮಾಡು. ಎಲ್ಲರೂ ಕೇಳ್ತಿದ್ರಿ ನೀವು ಇಟ್ಕೊಳ್ತಿರೋ ಗಂಧ ಎಲ್ಲಿತ್ತು ಅಂತ ಹೇಳಿ. ನೋಡಿ ಇಲ್ಲಿ ಕೊಡ್ತಾರೆ. ಜೋಡಿ ಗುಳಿಕ, ರಾಹು, ತುಂಬ ಜನ ಕೇಳ್ತಾ ಇದ್ರಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತ. ಕರಿಗಂಧ ಇಲ್ಲೇ ಸಿಗೋದು.
ಪ್ಲಾಸ್ಟಿಕ್ ಚೀಲದಲ್ಲಿ ಪಾಟ್ ಮಾಡಿರೋದು ನೋಡಿ, ತಂದಿರು ಮಾರ್ತಾರಂತೆ, ಹಾಗೆ ಮಾರ್ತಾರಂತೆ ನೋಡಿ. ಒಂದಕ್ಕ ನೋಡಿ ಗಿಡ ಸೆಕೆಂಡ್ ಒಂದದ ಅಲ್ಲ ಗಿಡ ಘಟ್ಟದಿಂದ ಅವತ್ತು ಹೋದಾಗ ತಂದಿದ್ದು. ಬರೇ ಇದು ಪಾಟೇ 80 ರೂಪಾಯಿನೋ ಏನೋ ಅಂತೆ ನೋಡಿ. ನೋಡಿ ಇವತ್ತು ರಾತ್ರಿ ಅರಳುತ್ತೆ ಬ್ರಹ್ಮಕಮಲ. ಇದು ಅದು ನಿನ್ನೆ ಒಂದು ಮೂರಿದೆ. ಬುಧವಾರ ಬೆಳಗ್ಗೆ ಚಿಕ್ಕಮ್ಮನ ಮನೆಯಿಂದ ಹೊರಟು, ಇಲ್ಲಿಂದ ಹೋಗ್ತಾ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬೇಗ ಹೊರಟು. ಬೇಗ ಅಂದರೆ 10:30 ಅಂತ ಬೈತಾ ಇದ್ದಾನೆ ನಮ್ಮಣ್ಣ. ಬೆಳಗ್ಗೆನೇ 8 ಗಂಟೆಗೆ ಹೊರಡಬೇಕು ಅಂದ. ನಾವು ಲೇಟಾಗಿದ್ದಕ್ಕೆ ಅಮ್ಮ ಇಲ್ಲ ಅನ್ನೋ ಕೊರಗು ನಮಗಿಲ್ಲ. ನಮ್ಮ ಅಣ್ಣನಿಗೆ ಸಬ್ಬಕ್ಕಿನೂ ಕಡಲೆಬೇಳೆ ಹಾಕ್ಬಿಟ್ಟು ಪಾಯಸ ಅಂದರೆ ತುಂಬ ಇಷ್ಟ. ಬೆಳಗ್ಗೆನೇ ಎದ್ದು 6 ಗಂಟೆಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಚಿಕ್ಕಮ್ಮ ಹತ್ರನೂ. ಚಿಕ್ಕಮ್ಮನೂ ಅಷ್ಟೇ, ಚಿಕ್ಕಪ್ಪನೂ ಅಷ್ಟೇ. ಚಿಕ್ಕಪ್ಪ ಬಾಯ್ ಅಂತೆ. ಸರಿ ಚಿಕ್ಕಪ್ಪ ಬಾಯ್. ಇದು ಕರೆಂಟ್ಗೆ ಹಾಕಿದ್ದು ತೊಗೊಂಡ ಪ್ಯಾಂಟ್ ಶರ್ಟ್ ಹಾಕೊಂಡಾಗೆ ಬಾ. ಹೊರಟಿದ್ದೀವಿ, ಪ್ಯಾಂಟ್ ಶರ್ಟ್ ಹಾಕೋ ಬಂದಿದ್ದೀವಿ. ಸರಿ ಅದಕ್ಕೆ ಫೋನ್ ಮಾಡಿದ್ದು. ಸಣ್ಣಕ್ಕೆ ಬಿಟ್ಟು ಅದರಡೆದೊಂದು ಗೆಡ್ಡೆ ತೆಗ್ದಿದಾಗ ಕೊಡಕ್ಕೆ ಹೇಳೋ. ರಾಜನ ಅವ್ರ ಮನೆ ಹತ್ರ ಇದೆ ಅಂತಿದ್ರು. ಅದರಡೆ ಗಿಡ ನಿಮ್ಮ ಬಾಬಾ ಇದಾರಲ್ಲ ಕೇಳ್ಕೊಬಿಡು. ಬಾವ ಇದ್ದಾರಾ? ಅಮ್ಮಿ ಅವ್ರು ಬಂದಿದ್ದಾರಾ? ಬರ್ತಾರೆ ಅಂದ್ರೆ ಮತ್ತೀಗ ಬರ್ತಾಳೆ ಅಂದಿಲ್ಲ. ಸರಿ ಸರಿ ಆಯಿತು. ಪರ್ಕಳ ಹೈಸ್ಕೂಲ್. ನಾನು ಓದಿರೋದು 8ನೇ ಕ್ಲಾಸು. 8ನೇ ಕ್ಲಾಸ್ ಫೇಲು. ಇದೇ ಪರ್ಕಳ ಹೈಸ್ಕೂಲಲ್ಲೇ ಓದಿರೋದು. ಹಾಗಾಗಿ ಆ ಸ್ಕೂಲ್ ಮೇಲೆ ಏನೋ ಒಂದು ಪ್ರೀತಿ ವಿಶ್ವಾಸ. ಹೋಗುವಾಗ ಬಂದಾಗೆಲ್ಲ ನೋಡ್ತಾ ಇರ್ತೀನಿ ಇದನ್ನು, ಸ್ಕೂಲ್ನ. ಇದೇ ಸ್ಕೂಲಲ್ಲಿ, ಪರ್ಕಳ ಹೈಸ್ಕೂಲಲ್ಲಿ ನಾನು ಓದಿರೋದು. ಇಲ್ಲಿ ಇದಕ್ಕೆ ಮಳೆಗಾಲದಕ್ಕೆ ಮನೆಯೆಲ್ಲ ಪಾಚಿ ಬಂದ್ಬಿಟ್ಟಲ್ಲ, ಮನೆ ಮೇಲೆ ಹುಲ್ ಬೆಳೆದು. ಹೌದು, ಚಿಕ್ಕಪ್ಪ ಅದೇ ಅಂತಿದ್ರು. ಇದು ಅಲ್ಲೇ ಇಸ್ಕೊ ಒಂಚೂರು ಹಾಕೋ ಅದರಲ್ಲಿ ನನಗೆ ಕೊಟ್ಟಿದ್ದು ಒಂದು ಎದುರುಗಡೆ ರುಬ್ಬೇಕು. ಒಂದ್ ಎಲೆ ಇಟ್ಬಿಟ್ಟು ಅದಲ್ಲೇ ಹಿಂದೆ ಅವಳೇನು ಸ್ಕೂಲ್ಗೆ ಹೋಗಿರ್ತಾಳೆ. ಅದೇ ವಿನಯ್ ಇದು ಏನು ಅಂಗಡಿ ಏನಿಸ್ ಅದು ಬಸ್ ಸ್ಟ್ಯಾಂಡ್ ಆದ್ಮೇಲೆ ಅಂತ ಹೇಳಿದ್ರಲ್ಲ. ಜೀವನ ಅಂಗಡಿ ಕಡೆ ನೋಡ್ತಾ ಇರಮ್ಮ, ಮಂಗಲ ಜ್ಯುವೆಲ್ಲರಿ ಅಂತ. ಅವತ್ತು ಅದೇ ಪುಷ್ಪ ಅವ್ರ ಮನೆ ಬರುತ್ತೆ ಅದ್ರ ಪಕ್ಕ. ಕಾರ್ಕಳದಲ್ಲಿ ಅಕ್ಕನ ಮನೆ ಇದೆ, ಸುಗುಣ ಅಂತ. ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅವ್ರ ಅಮ್ಮನ ಮನೆ. ಅಲ್ಲಿ ಹೋಗಿ ಬಂದ್ವು. ಅಳಸೆಹಣ್ಣು, ಅರ್ಶಿನದೆಲೆ ಕಡುಬು ಮಾಡಿದರು. ಇವತ್ತು ನೆನ್ನೆ ನಾಗ ಪಂಚಮಿಗೆ ಈ ಕಡೆ ಎಲ್ಲ ಅರ್ಶಿನದೆಲೆ ಕಡುಬು ಮಾಡ್ತಾರೆ. ಅವರು ನೆನ್ನೆ ಮಾಡಿರಲಿಲ್ಲ, ಇವತ್ತು ಮಾಡಿದರು. ತಿನ್ಕೊಂಡು ಪಾರ್ಸಲ್ಲು ತೊಗೊಂಡು ಬಂದೆ. ಈಗ ಇಲ್ಲೊಂದು ಅಂಗಡೀಲಿ ನಾವು ಅಕ್ಕಿ ಆಗಲಿ ಏನೋ ಒಂದು ಚಕ್ಲಿ ಪ್ರತಿಯೊಂದು ಈ ಅಂಗಡೀಲಿ ಸಿಗುತ್ತೆ. ಎಂ ವಿನಾಯಕ ಪ್ರಭು, ಇಲ್ಲಿ ತೊಗೊಂಡೋಗ್ತೀವಿ. ಹಾಗಾಗಿ ಇಲ್ಲಿಗೆ ಬಂದೆ. ಸಾಕಷ್ಟೇ, ಇನ್ನು ಜಾಸ್ತಿ ಮಾಡಬೇಡಿ. ಇದೇ ಜಾಸ್ತಿ ಆಯಿತು. ನಾನು ಬೇರೆ ಬೇರೆ ಬಿಲ್ ಮಾಡಿ ನಾನು ಹೇಳ್ತೀನಿ. ಅಲ್ಲ, ನೀವು ಹೇಳಿದಷ್ಟು ಕೊಡೋದಲ್ಲ. ನೋಡ್ರಿ, ಡಯಟ್ ಅಂತ ಹೆಂಗ್ರಿ ಬೇಬಿ ಅಮ್ಮ ಡಯಟ್ ಅಂತ. ಚಕ್ಲಿ ರೀ, 4 ಪ್ಯಾಕೆಟ್ ಚಕ್ಲಿ ತೊಗೊಂಡಿದ್ದೀನಿ ಅಷ್ಟೇ. 4 ಪ್ಯಾಕೆಟ್ ಚಕ್ಲಿ, ಅದು ಕೊಬ್ಬರಿ ಎಣ್ಣೆಲಿ ಕರೆದಿರ್ತಾರೆ, ತುಂಬ ಒಳ್ಳೆಯದು ಅಂತ ತೊಗೊಂಡಿರೋದಕ್ಕೆ. ನಮ್ಮ ರಾಜ ಎಷ್ಟು ಬೈತಿದ್ದಾನೆ, ಡಯಟು ಅಂತ ಇಷ್ಟೊಂದು ತೊಗೊಂಡಿದ್ದೀರಾ ಅಂತ ಬೈತಿದ್ದಾನೆ.
ಅದು ಎಲ್ಲ ತಿಂದ್ಮೇಲೆ ಎಳ್ಳುಂಡೆ ಎಳ್ಳುಂಡೆ ನನಗೆ ತುಂಬ ಇಷ್ಟ ಆಯಿತಾ. ಇಲ್ಲಿದೆ ನೋಡಿ ಎಳ್ಳುಂಡೆ ತೊಗೊಂಡಿರೋದಕ್ಕೆ ನಾನಂದೆ ತುಂಬ ಇಷ್ಟುಂಡೆ ಅಂದರೆ ಓ ಡಯೆಟಿಗೆ ಬರುತ್ತಾ ಅದು, ಸರಿ ಇವೆಲ್ಲ ಚಕ್ಲಿ ತಿಂದಮೇಲೆ ಎಳ್ಳುಂಡೆ ತಿನ್ನಿ ಲಾಸ್ಟ್ ಫಿನಿಶು ಅಂತಾನೆ. ನಾನು ಇನ್ನೊಂದ್ಸರಿ ರಾಜ ಇರೋ ಕಡೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ರಾಜನ್ ಬರೀ 240. ವಾವ್, ಓ ಮಳೆ ಸ್ಟಾರ್ಟ್ ಆಯ್ತು ರೀ, ಗಾಳಿ. ಹಾಂ, ಎಷ್ಟಿದು ಎಷ್ಟಿದು? ಹಾಂ, 35. ಇನ್ನು 4 ಕೊಡಿ. ಡಯೆಟ್ಟಿಗೆ ಬರುತ್ತೆ ರಾಜ, ಅದು ರೊಟ್ಟಿ ಡಯೆಟ್ಟಿಗೆ ಬರುತ್ತೆ. ಓಕೆನಾ, ಚೆನ್ನಾಗಿರುತ್ತೆ ಅದು. ಹ್ಞೂ, ಇದು ಜೋನಿ ಬೆಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ, ಏನೂ ಗಲೀಜಾಗಲಿ ಏನೂ ಇರಲ್ಲ ನೋಡಿ. ಈ ಥರ ಇರುತ್ತೆ, ಜೇನುತುಪ್ಪ ಥರ ಇರುತ್ತೆ. ಮಕ್ಕಳಿಗೆಲ್ಲ ದೋಸೆ ಇಡ್ಲಿ ಮಾಡಿದಾಗ ಒಂಚೂರು ಇದ್ರಲ್ಲಿ ಅದ್ದಿ ತಿನ್ನಿಸ್ಬೋದು ನೋಡಿ. ಈ ಥರ ಇರುತ್ತೆ ನೀರಾಗಿ, ಹೀಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಜೋನಿ ಬೆಲ್ಲ. ಒಂದು ಪ್ಯಾಕೆಟ್ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ರೆ ಅಂತ ಫೋನ್ ನಂಬರ್ನ ವೀಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ಓ ಮಳೆ ಸ್ಟಾರ್ಟ್ ಆಯಿತು, ಜೋರು ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಅಣ್ಣ ಮಳೆ ಬರ್ತಾ ಇದೆ ಅಂತ ಯೂಟರ್ನ್ ಮಾಡ್ಕೊಂಡು ಬರ್ತೀನಿ, ನೆನೆಬೇಡಿ ಅಲ್ಲೇ ಇರಿ ಅಂತ ಅಂದ ನೋಡಿ. ಇದ್ದಕ್ಕಿದ್ದಂಗೆ ನೋಡಿ ಎಷ್ಟು ಜೋರು ಮಳೆ ಸ್ಟಾರ್ಟ್ ಆಯಿತು. ಹಲಸಿನ ಹಪ್ಳ ಡಯೆಟಿಗೆ ಬರುತ್ತೆ, ತಗೊಳ್ಳಿ ಬೇಬಿ ಅಮ್ಮ ಅಂತಿದ್ದಾನೆ. ಬರುತ್ತಾ ಡಯೆಟಿಗೆ ಬರುತ್ತಾ? ಎಲ್ಲ ಹಲಸಿನ ಹಣ್ಣು ಹಪ್ಳ ಹಾಕ್ಬಿಡಪ್ಪ ನನಗೊಂದು. ಹಲಸಿನ ಹಪ್ಳ ಹಾಕಿ 5 kg ಕುಚ್ಚಲಕ್ಕಿ ತೊಗೊಂಡ್ರು, 55 ರೂಪಾಯಿ ಕುಚ್ಚಲಕ್ಕಿ 1 kg. ಇಷ್ಟು ಸಾಮಾನು ತೊಗೊಂಡ್ರು, 816 ರೂಪಾಯಿ ಆಯಿತು. ಅದು ರಾಜಂದು 200 ಚಿಲ್ಲರೆ ಆಯಿತು. ನಂದು ಎಷ್ಟಾಗುತ್ತೋ ಗೊತ್ತಿಲ್ಲ, ಬಿಲ್ ಹಾಕ್ತಾ ಇದ್ದಾರೆ ನಂದು. ನಾನು ಚಕ್ಲಿಗಳು ನನ್ನ ಮಗಳಿಗೂ ಇಷ್ಟ, ಮತ್ತು ನನಗೂ ಸ್ವಲ್ಪ ಇಷ್ಟ. ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡ್ವು. ಅಣ್ಣ ಬಂದ, ನಂದೇ ಜಾಸ್ತಿ ಆಗಿರೋದಂತೆ. ಆದರೆ ಮಗಳು ಮನೆ ಅವಳಿಗೂ ಇಷ್ಟ ಚಕ್ಲಿ ಎಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡೆ. ನಂದೇ ಜಾಸ್ತಿ ಆಗಿರೋದು, ನಾನು ಏನೂ ಇಲ್ಲ ಅಂದ್ಕೊಂಡೆ, ನಂದೇ ಜಾಸ್ತಿ. ಇದು ರೊಟ್ಟಿ ತೊಗೊಂಡೆ, ರೊಟ್ಟಿ ಪ್ಯಾಕೆಟ್ 128 ಹಾಕಿದ್ದಾರೆ. ಬರ್ತೀನಿ ಅಂದರೆ ಕರ್ಕೊಂಡೋಗಕ್ಕೆ ಜಾಗ ಇಲ್ಲಪ್ಪ ನಮಗೆ, ಸರಿ ಇದೆ, ಬೇಡ ಬಸ್ಸಲ್ಲಿ ಬರ್ತೀರಾ? ಬಸ್ ಉಂಟಾ? ಆಯಿತು, 1000 ರೂಪಾಯಿ ಬಿಲ್ ಆಯ್ತು ನೋಡಿ. ತಿರ್ಗಾ ರೇಗಿಸ್ತಾ ಇದ್ದಾನೆ. ಇಲ್ಲ ತಗೊಳ್ಳಿಲ್ಲ, ಬೇಡ. ನೋಡಿ, ಕಾರ್ಕಳದಲ್ಲಿ ಇರೋರ್ಗೆ ಅಂಗಡಿ ಗೊತ್ತಿರುತ್ತೆ, ಅಕಸ್ಮಾತ್ ದೂರದಿಂದ ಬಂದಿರೋರ್ಗೆ ಬೆಲ್ಟ್ ಹಾಕೊಂಡೆ ಕಣ. ನಮ್ಮ ರಾಜನ ಜೊತೆಲಿ ಇನ್ನೊಂದ್ಸರಿ ಬರಲ್ಲ ನಾನು, ರೇಗಿಸ್ತಾ ಇದ್ದಾನೆ ಡಯೆಟ್ಟು ಅಂತ. ಈ ಅಂಗಡಿ ಗೊತ್ತಿರುತ್ತೆ ಕಾರ್ಕಳದಲ್ಲಿರೋರಿಗೆ, ಅಕಸ್ಮಾತ್ ದೂರದಿಂದ ಯಾರಾದರೂ ಬರೋರಿದ್ರೆ ಬಂದಾಗ ಇಲ್ಲಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಚಕ್ಲಿ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಎಕ್ಕದ ಎಣ್ಣೆ ಹಿಡಿತೀಯಾ? ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಆರಿಕೋಡಿ, ಬೆಳಾಲು. ದೇವಸ್ಥಾನ ಮುಂದೆ ತೋರಿಸ್ತಾ ಇದೆ.
ಅರಿಕೋಡಿ ಉಜಿರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹೊಸ್ದಾಗಿ ಮಾಡಿದ್ದಾರಂತೆ, ನೋಡೋಣ ಅಂತ ಫಸ್ಟ್ ಟೈಮ್ ಬಂದರು. ಇಲ್ಲೇ ನಿಲ್ಲಿಸ್ಬಿಡು. ಉಜಿರೆ ಹತ್ರ ಇರೋದಿದು ಚಾಮುಂಡೇಶ್ವರಿ ದೇವಸ್ಥಾನ ಮಾಡಿದಾರಂತೆ ಹೊಸ್ದಾಗಿ. ನಮಗೂ ಗೊತ್ತಿಲ್ಲ, ಅಣ್ಣನೂ ಫಸ್ಟ್ ಟೈಮ್ ಬರ್ತಿರೋದು. ನಾನು ಹೇಗಿದೆ ಒಳಗೆ ವೀಡಿಯೋ ಮಾಡ್ಬೋದಾ ಏನು ಅಂತ ಗೊತ್ತಿಲ್ಲ. ನಾವು ಬೆಳ್ತಂಗಡಿ ತಾಲೂಕು ಕ್ಷೇತ್ರದಲ್ಲಿ ವಾಹನ ಪೂಜೆ ನಡೆಯುವ ಸ್ಥಳ. ಇನ್ನೊಬ್ರು ಯಾರೋ ಬಂದರು. ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ನಿಷೇಧಿಸಲಾಗಿದೆ. ಮಧ್ಯಾಹ್ನ 3:20. ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ನಿಷೇಧಿಸಲಾಗಿದೆ. ದೇವಸ್ಥಾನದ ಹೊರಗಡೆ ನೋಡಿ ಎಷ್ಟು ಇಲ್ಲೇನೇನು ಹಳ್ಳಿಲಾಗುತ್ತೆ ಅದನ್ನೆಲ್ಲ ಫೋಟೋಗಳು ಹಾಕಿದ್ದಾರೆ. ಹಳೇದೆಲ್ಲ ಚಿನ್ನಿ ದಾಂಡ್ಲಾಡ್ತಿರೋದು, ಗದ್ದೆ ಉಳ್ತಿರೋದು ನೋಡಿ, ಹಗ್ಗದಾಟ ತುಂಬ ಚೆನ್ನಾಗಿದೆ ನೋಡಿ. ಇದು ಈ ಆಲದ ಮರದ ಕೆಳಗಡೆ ಚಾಮುಂಡೇಶ್ವರಿದ್ದು ಒಂದು ವಿಗ್ರಹ ಇದೆ. ತುಂಬ ಕಣ್ಣು ಮುಚ್ಚಕ್ಕಾಗಲ್ಲ ನಮಗೆ, ಅಷ್ಟು ಚೆನ್ನಾಗಿದೆ. ರೆಪ್ಪೆ ಅಲ್ಲಾಡಿಸ್ದಂಗೆ ನೋಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ಆ ಮರದ ಹಿಂದ್ಗಡೆನೇ ಇದೆ, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಧರ್ಮಸ್ಥಳಕ್ಕೆ ಹೋಗೋಕ್ಕೆ 15 ಕಿಲೋಮೀಟ್ರ್ ಏನೋ ಹಿಂದೆ ಇದೆ. ಬಂದು ನೋಡ್ಬೋದು ದೇವಸ್ಥಾನನ. 3:30 ಇಲ್ಲ ಅಣ್ಣ, ಅಂದರೆ ಕೆಳಗೆ ಹೋಗ್ಬೋದು ಹಿಂಗೆ. ಆ ಕಡೆ ಏನಿ ಹೌದಾ, ಓಪನ್ ಆಗಿಲ್ಲ. ಹಾಂ ಹೌದಾ, ಸರಿ. ಚಾಮುಂಡೇಶ್ವರಿ ದೇವಸ್ಥಾನ ಅರಿಕೋಡಿ. ದೇವರ ದರ್ಶನ ಸಮಯ ಬೆಳಗ್ಗೆ 8ರಿಂದ ಸಂಜೆ 5 ಪೂಜಾ ಸಮಯ. ಆದಿತ್ಯವಾರ, ಮಂಗಳವಾರ, ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ. ಉಳಿದ ದಿನ ಬೆಳಗ್ಗೆ 11 ಗಂಟೆಗೆ. ಅಭಯ ನುಡಿ ಆದಿತ್ಯವಾರ, ಮಂಗಳವಾರ, ಶುಕ್ರವಾರ. ಉಜಿರೆಗೆ ಯಾರಾದರೂ ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಿ. ಆಯಿತು, ಹರಕೆ ಇತ್ತು, ಮುಗಿಸ್ದೆ, ಬಂದೆ ರಾಜ, ಬಂದೆ, ಮುಗಿಸ್ದೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಕೊಟ್ಟರು. ಅಕ್ಕಿ ಜೊತೆಲಿ ಒಂದು ಮಣ್ಣಿನ ಗೊಂಬೆ ಕೊಟ್ಟರು. ಯಾವ ದೇವಸ್ಥಾನಕ್ಕೆ ಬಂದೆ, ಏನು ಹರಕೆ ಇತ್ತು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾವ ದೇವಸ್ಥಾನ ಅದು ತುಂಬ
ನಾನು ಆ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಂಡ್ಮೇಲೆ ನಮ್ಮನೆಗೆ ಪುಟ್ಟು ಕೃಷ್ಣ ಬಂದಿರೋದು. ತುಂಬ 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 ಒಳ್ಳೆ ದೇವಸ್ಥಾನ, ಮತ್ತು ನಾವೇನು ಅಂದ್ಕೊಂಡ್ರೂ ಆಗೋ ದೇವಸ್ಥಾನ. ಏನು ಹರಕೆ ಮಾಡ್ಕೊಂಡಿದ್ನೋ ಅದು ಮುಗಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಬಂದಿರೋದು ಊರಿಗೆ. ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವ ದೇವಸ್ಥಾನ, ಏನು ಹರಕೆ ಮಾಡಿಕೊಂಡ್ರೆ ಆಗುತ್ತೆ ಅನ್ನೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.